ಒಬ್ರು ಸಾರ್ ಜೊತೆ ಇದೀವಿ. ರಿಟೈರ್ಡ್ ಟೈಮಲ್ಲಿ ಅವ್ರದ್ದೊಂದು ಡ್ರೀಮ್ ತೋಟ ತಗೊಂಡಿದ್ದಾರೆ. ಅವ್ರ ಕನಸು ಅವರೇ ಜಮೀನ್ ಪರ್ಚೇಸ್ ಮಾಡಿ ಅವರೇ ಹಾಕಿ ಅವರೇ ಒಂದು ಖುಷಿ ಪಡ್ತಿದ್ದಾರೆ. ಅವ್ರ ಹೆಸರು ಕೇಳೋಣ ಸರ್. ನಿಮ್ಮ ಹೆಸರು? ಬೈರೇಗೌಡ. ಬೈರೇಗೌಡ ಸರ್. ಶಿವಪುರ ವಿಲೇಜು, ತಾಲೂಕು ದೊಡ್ಡಬಳ್ಳಾಪುರ ಜಿಲ್ಲೆ ಬೆಂಗಳೂರು. ಬೆಂಗಳೂರು ಸರ್. ನೀವು ರೈತಾಪಿ ಕುಟುಂಬದ ಹುಟ್ಟು ಬೆಳೆದವರ? ರೈತಾಪಿ ಕುಟುಂಬದಿಂದ ಬಂದಿರೋರು. ಹುಟ್ಟು ಬೆಳೆದಾರೆ. ಮತ್ತೆ ನೀವ್ ಹೇಳಿದ್ರಿ ಸರ್, ಇದು 4 ಎಕರೆ ನಾನೇ ತಗೊಂಡಿದ್ದು 2020ರಲ್ಲಿ. ಸರ್ ನೀವು ಕೆಲಸ ಮಾಡ್ಕೊಂಡು ನೀವು ಜಮೀನು ಏನಕ್ಕೋಸ್ಕರ ತಗೋಬೇಕು ಅಂತ ಅನಿಸ್ತು ಸರ್? ನನಗೆ ಇದು ಮಾಡ್ಲೇಬೇಕು ಅನ್ನೋ ಒಂದು ಒಂಥರ ಖುಷಿ ಅನ್ಸುತ್ತೆ. 4 ಎಕರೆ ಲೈಫ್ ಲಾಂಗ್ ಕೊಡೋ ಅಂತ ಇದು ಅಡಿಕೆ ಮಾತ್ರ ಬ್ರಹ್ಮವೃಕ್ಷ. ಎಷ್ಟು ಎಕರೆ ಇದೆ ಇಲ್ಲಿ? 4 ಎಕರೆ. ಎಷ್ಟು ಅಡಿಕೆ ಗಿಡ ಕೂರ್ಸಿದೀರಾ? 2,500 ಗಿಡ ಆಯ್ತು. 2,000. ಈ ಬಾರ್ಡ್ರಿಗೆಲ್ಲ 4,000 ಅಡಿ 4 ಅಡಿ ಹಾಕಿದ್ವಿ. ಈಗ ನಮ್ದು ಸಮೃದ್ಧಿ ಗೊಬ್ಬರ ಹಾಕಿದ್ರ? ನಮ್ ಗೊಬ್ಬರ ಹಾಕ್ಬೇಕು ಅಂತ ಏನಕ್ಕೆ ಅನಿಸ್ತು ನಿಮಗೆ ಈ ತೋಟ? ನಾನು ಕುತ್ಕೊಂಡು ಟೀ ಬ್ರೇಕ್ ಅಲ್ಲಿ ಮೊಬೈಲ್ ನೋಡೋ ಹುಚ್ಚಲ್ಲ, ಅದ್ರಲ್ಲಿ ನೋಡ್ದೆ ನಾನು ಸರ್ಚ್ ಮಾಡಿ. ಆಗ ಗೊತ್ತಾಯ್ತು ಸಮೃದ್ಧಿ ಅವ್ರದ್ದು ಎಷ್ಟು ಪ್ರಾಡಕ್ಟ್ ಚೆನ್ನಾಗೈತೆ ಅಂತ. ಇದಕ್ಕಾಗದೆ ತುಂಬಾ ಚೆನ್ನಾಗಿ. ಎಷ್ಟು ವರ್ಷದ ತೋಟ ಸರ್ ಇದು? ಇದು ಕರೆಕ್ಟ್ ಆಗಿ 4 ತುಂಬಿ 5ಕ್ಕೆ ಬಿದ್ದೈತೆ. 4 ತುಂಬಿ 5 ತಿಂಗಳಿಗೆ ಹೊಂಬಳಿನೂ ಅಷ್ಟು ಚೆನ್ನಾಗಿ ಬಂದಿದೆ. 4 ತುಂಬಿ 5 ನೋಡಿ. ಅದು 5ನೇ ವರ್ಷದ ಕಟಿಂಗ್ ಆಗೈತಲ್ಲ ಅದು. ನೋಡಿ ಈ ಸಲ ಇದು ಬಂದೈತಿ. ಈಗ ಪಕ್ಕ 4 ವರ್ಷದ ತೋಟ. ಒಬ್ರು 4 ವರ್ಷದ ತೋಟ ಆದ್ರೆ ನಿಮ್ಮ ಇಷ್ಟು ಬಂದಿರಲ್ಲ. ಅಂದ್ರೆ ಬೆಳೆಯುವಂತ ತಿಂಡಿ ಕೊಡುವಂತದ್ದು. ಹೌದು, ಹಂಗಾಗಿ ಚೆನ್ನಾಗ್ ಬಂದೈತಿ.